ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶೀಶ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಹಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀನಿ. ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಹಲಸಿನಕಾಯಿನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಒಳಗಡೆ ನೀರನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡಿರೋ ಅಂಥ ಹಲಸಿನಕಾಯಿ ತುಂಡುಗಳನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈಗ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಹಲಸಿನಕಾಯಿ ಪೀಸ್ಗಳು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಹಲಸಿನಕಾಯಿ ಬೆಂದ ನಂತರ ಒಂದು ಸೋರಾಕ ಪಾತ್ರೆಗೆ ನಾನು ನೀರನ್ನೆಲ್ಲ ಸೋರಾಕಿ ಹಲಸಿನಕಾಯಿನ ಸಪ್ರೇಟ್ ಮಾಡಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಒಂದು ಪಾತ್ರೆಗೆ ಚಿಕನ್ ಕಬಾಬ್ ಮಸಾಲೆ 2 ಪ್ಯಾಕೆಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಪ್ಯಾಕೆಟ್ ಮತ್ತು ಅರ್ಧ ನಿಂಬೆಹಣ್ಣಿನ ಹೋಳು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಎಲ್ಲ ಕಲಸಿಟ್ಕೊಂಡ ಮಿಶ್ರಣಕ್ಕೆ ಈಗಾಗಲೇ ಬೇಯಿಸಿಟ್ಕೊಂಡಿರೋ ಅಂಥ ಹಲಸಿನಕಾಯಿ ಪೀಸ್ಗಳನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಹಲಸಿನಕಾಯಿಗೆ ಎಲ್ಲ ಕಬಾಬ್ ಮಸಾಲೆ ಹೊಂದ್ಕೊಳ್ಳೋ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಕ್ಕೆ ಎಣ್ಣೆ ಕಾದ ನಂತರ ಈ ಕಲಸಿಟ್ಕೊಂಡ ಹಲಸಿನಕಾಯಿ ಕಬಾಬ್ ಪೇಸ್ಟನ್ನ ತೆಗೆದು ಅದಕ್ಕೆ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ, ಎಣ್ಣೆಯಲ್ಲಿ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ಈಗ ಹಲಸಿನಕಾಯಿ ಕಬಾಬು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಹಲಸಿನಕಾಯಿ ಕಬಾಬು ಈಗ ರೋಸ್ಟ್ ಆಗಿ ಬೆಂದಿದೆ ಫ್ರೆಂಡ್ಸ್ ಎಣ್ಣೆಯಲ್ಲಿ. ಈಗ ಅದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿರ್ತಾ ಇದ್ದೀನಿ. ಈಗ ಉಳ್ದಿರೋ ಅಂಥ ಕಬಾಬ್ನ
ನಾನು ಮತ್ತೆ ಎಣ್ಣೆಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ನನ್ನ ತಂಗಿ ಚಿಕ್ಕ ಮಗ ಇದ್ದಾನಲ್ಲ, ಅವನಿಗಂತೂ ಹಲಸಿನಕಾಯಿ ಕಬಾಬ್ ಅಂದರೆ ದೊಡ್ಡವನಿಗೂ ಸಹ ಇಷ್ಟ. ಇಬ್ಬರು ಮಕ್ಕಳು ಸಹ ಹಲಸಿನಕಾಯಿ ಕಬಾಬ್ ತಿಂದ್ಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ 2ನೇ ಸಲ ಎಣ್ಣೆಗೆ ಹಾಕಿದ್ದ ಕಬಾಬ್ ಸಹ ರೆಡಿಯಾಗಿದೆ. ಈ ಹಲಸಿನಕಾಯಿ ಕಬಾಬ್ನ ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆ ಕಾಂಬಿನೇಷನ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನಕಾಯಿ ಕಬಾಬ್ ಹೇಗೆ ಬಂತು ಅಂತ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ.